ರಕ್ಷಕ್ ಬುಲೆಟ್ ಟಾಂಗ್ಗೆ ಕಿಚ್ಚ ಸುದೀಪ್ ಫ್ಯಾನ್ ಗರಂ. ಸುದೀಪ್ ಅಭಿಮಾನಿಗಳಿಗೆ ರಕ್ಷಕ್ ಹೇಳಿದ್ದೇನು ಗೊತ್ತಾ? ಕಿಚ್ಚ ಸುದೀಪ್ ಅವರಿಗೆ ರಕ್ಷಕ್ ಅಂದ್ರೆ ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಆಗಿರುವಂತಹ ರಕ್ಷಕ್ ಬುಲೆಟ್ ಹಲವಾರು ಮಾತುಗಳನ್ನ ಹೇಳಿದ್ರು. ಈ ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಅವರ ಫ್ಯಾನ್ ಗರಂ ಆಗಿದ್ದಾರೆ. ರಕ್ಷಕ್ ಮೇಲೆ ದಾಳಿಯನ್ನ ಅಂದ್ರೆ ಮಾತಿನ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ತಿರುಗುತ್ತರವನ್ನ ಕೊಟ್ಟಿರುವಂತಹ ರಕ್ಷಕ್ ನನ್ನ ಒಂದು ಹೇಳಿಕೆಗೆ ಅಂದ್ರೆ ಗೂಬೆ ಅನ್ನುವಂತಹ ಮಾತಿಗೆ ನನ್ನ ಅಪ್ಪನನ್ನ ರೋಡಿಗೆ ಇಳಿಸ್ಬಿಟ್ರ ಅಂತ ಕೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತನಾಡೋದಾದ್ರೆ ಇನ್ನಷ್ಟು ಹಲವಾರು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ನಾನು ಇವತ್ತು ಬಂದಿದ್ದೀನಿ. ಹಾಗಾದ್ರೆ ಏನೆಲ್ಲ ಇದೆ, ಯಾಕೆ ರಕ್ಷಕ್ ಅವರು ಈ ಮಾತನ್ನ ಹೇಳಿದ್ರು, ಸುದೀಪ್ ಫ್ಯಾನ್ಸ್ ಏನಂತ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬಿಗ್ ಬಾಸ್ ಸೀಸನ್ 10ರಲ್ಲಿ ವರ್ಣಿಸಿದ ರಕ್ಷಕ್ ಬುಲೆಟ್ ಮನೆಯಲ್ಲಿ ಇದ್ದಾಗ ಮಾಡಿದ ಸೌಂಡ್ ಗಿಂತ ಹೊರ ಬಂದ ಮೇಲೆ ಮಾಡ್ತಿರುವಂತಹ ಸೌಂಡೇ ಹೆಚ್ಚಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಆಗುತ್ತಿರುವ ಸಣ್ಣ ಪುಟ್ಟ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ರಕ್ಷಕ್ ನೀಡಿರುವ ಹೇಳಿಕೆ ಮತ್ತು ಮಾಡಿರುವ ತಪ್ಪುಗಳಿಗೆ ಅವರ ತಂದೆ ಬುಲೆಟ್ ಪ್ರಕಾಶ್ ಹೆಸರು ತೆಗೆದುಕೊಳ್ಳುತ್ತಿರೋದಕ್ಕೆ ಇವರು ಗರಂ ಆಗಿದ್ದಾರೆ. ರಕ್ಷಕ್ ಗೂಬೆ ಅಂತ ಹೇಳಿದ್ದಾನೆ ಅಂತ ಅಂದ್ರೆ ನನಗೆ ಬೇಸರ ಆಗ್ತಿರ್ಲಿಲ್ಲ. ಅಲ್ಲಿ ನನ್ನ ತಂದೆಯ ಹೆಸರು ಬರ್ತಿದೆ. ಬುಲೆಟ್ ಪ್ರಕಾಶ್ ಮಗ ರಸ್ತೆಯಲ್ಲಿ ಹೋಗುವವರಿಗೆ ಗೂಬೆ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರಾ? ಸುದೀಪಣ್ಣ ಸೀನಿಯರ್, ಓಕೆ, ಅದಕ್ಕೆ ನಾನು ಬೆಲೆಯನ್ನ ಕೊಡ್ತೀನಿ. ಹಾಗಂತ ಎಲ್ಲಾನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ನನಗೆ ಅಂತ ಫ್ಯಾಮಿಲಿ ಇದೆ, ನನ್ನನ್ನ ಪ್ರೀತಿಸುವ ಜನರು ಇದ್ದಾರೆ. ನ್ಯಾಯ ಪ್ರತಿಯೊಬ್ಬರಿಗೂ ಒಂದೇ ನ್ಯಾಯವಾಗಿರ್ಬೇಕು. ನಾನು ತಪ್ಪು ಮಾಡಿದರೆ ಬೈದರೆ ನಾನು ಕೇಳ್ಕೊಂತೀನಿ. ನನ್ನ ತಂದೆ ನೀವು ಎಲ್ಲಾ ಸೀನಿಯರ್ಸ್ಗಳು, ನಾನು ತಿದ್ದುಕೊಂಡು ಸರಿ ಮಾಡ್ಕೊಳ್ತೀನಿ. ಅವರ ಮಾತನ್ನ ಸೈಡ್ ಮಾಡಿ ನೀವು ಯಾವ ದೊಣ್ಣೆ ನಾಯಕ ಅಂತ ಹೇಳುವ ಹುಡುಗ ನಾನಲ್ಲ. ಜಗಳ ಆಡಿದ್ದಕ್ಕೆ ನಾನು ಸಾರಿ ಅಂತ ಕೇಳೋದಿಲ್ಲ. ಸುದೀಪ್ ಅಣ್ಣ ಮುಂದೆ ನೇರವಾಗಿ ಮಾತನಾಡ್ತೀನಿ ಅಂತ ರಕ್ಷಕ್ ಅವರು ಸಂದರ್ಶನದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಗೂಬೆ ಅನ್ನುವ ಪದ ಅಷ್ಟೊಂದು ಪರಿಣಾಮ ಬೀರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲಿ ಅಮ್ಮನ್, ತಗಡು, ಗುಲಾಮ ಅಂತ ಹೇಳಿರುವ ಪದಗಳು ಕೇಳಿಸಿರ್ಲಿಲ್ಲ. ನಾನು ರೆಗ್ಯುಲರ್ ಆಗಿ ಬಳಸುವ ಪದಗಳು. ನಾನು ಇರುವುದೇ ಹೀಗೆ, ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಏನೂ ಬಳಕೆ ಮಾಡಿಲ್ಲ. ಬುಲೆಟ್ ಪ್ರಕಾಶ್ ಮಗನನ್ನ ಸಾವಿರಾರು ಮಂದಿ ನೋಡ್ತಾನೆ ಇರ್ತಾರೆ. ಅಲ್ಲದೆ ಬಿಗ್ ಬಾಸ್ಗೆ ಬೆಲೆ ನನಗೆ ಗೊತ್ತಿದೆ, ಎಷ್ಟು ಗೌರವವನ್ನ ಕೊಡಬೇಕು ಅಂತ. ನಾನು ಕೂಡ ಬಿಗ್ ಬಾಸ್ ಅನ್ನ ಗೌರವಿಸ್ತೇನೆ ಅಂತ ರಕ್ಷಕ್ ಹೇಳಿಕೆ ನೀಡಿದ್ದಾರೆ. ಸುದೀಪ್ ಅಣ್ಣ ನನ್ನ ತಂದೆ ಹೆಸರನ್ನ ಬಳಸುತ್ತಿದ್ದು ಬೇಜಾರಾಗಿದೆ. ಸುದೀಪ್ ಅಣ್ಣ ಏನೇ ಹೇಳಿದ್ರು ವೀಕೆಂಡ್ ನಲ್ಲಿ ನಾವು ಕೇಳಲೇಬೇಕು. ಗೂಬೆ ಅನ್ನುವ ಪದಕ್ಕೆ ನನ್ನ ಅಪ್ಪನನ್ನ ರೋಡಿಗೆ ನೆಲೆಸಿದ್ರು. ಸುದೀಪ್ ಅಣ್ಣ ಮೇಲೆ ಅಷ್ಟೇ ಪ್ರೀತಿ ಇದೆ. ಇದುವರೆಗೂ ಅವರು ಏನೇ ಹೇಳಿದ್ರು ಕೇಳ್ತೀವಿ, ಇಂಡಸ್ಟ್ರಿಗೆ ಒಟ್ಟಿಗೆ ಸಾಕ್ತಿವಿ. ತುಂಬಾ ಕೆಟ್ಟ ಪದಗಳನ್ನ ಬಳಸಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದರೆ ಗೂಬೆ ಅನ್ನುವಂತಹ ಪದವನ್ನ ಇಷ್ಟು ದೊಡ್ಡದು ಮಾಡಿದ್ದು ಬೇಸರ ಆಗಿದೆ. ವಾರ ಫುಲ್ ಮಾಡಿರೋದನ್ನ ಜನರು ಮರೆತು ಸುದೀಪ್ ಅಣ್ಣ ವೀಕೆಂಡ್ ನಲ್ಲಿ ಬಂದು ಮಾತನಾಡಿರೋದು ಲೆಕ್ಕ ಮಾಡ್ತಾ ಇದ್ದಾರೆ. ಇದನ್ನ ಮುಂದಿನ ವಾರಕ್ಕೂ ಮುಂದುವರೆಸ್ತಾರೆ ಅಂತ ರಕ್ಷಕ್ ಹೇಳಿಕೆಯನ್ನ ನೀಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.